ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ನನ್ನ ಹೆಸರು ಬಸನಗೌಡ ಪೊಲೀಸ್ ಪಾಟೀಲ್ ಅಂತೇಳಿ. ಇಂದು ನಾವು ಲಕ್ಷ್ಮಿ ಸ್ಪರ್ಧಾ ಅಕಾಡೆಮಿ ಮಾನವತೆಯಿಂದ ಈಗಾಗಲೇ ಕೆಸೆಟ್ ಮತ್ತು ನೆಟ್ ಎಕ್ಸಾಮ್ ಸಂಬಂಧಪಟ್ಟಂತೆ ಕೆಸೆಟ್ ರಾಜ್ಯಶಾಸ್ತ್ರ ಪೇಪರ್ 1 ನಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಬಹಳಷ್ಟು ಪ್ರಶ್ನೆಗಳು ರಿವೈಸ್ ಆಗ್ತಕ್ಕಂಥ ಸಾಧ್ಯತೆಗಳು ಇರುವುದರಿಂದ ಈಗ ಏನ್ ಮಾಡೋಣ ಅಂತಂದ್ರೆ ಭಾರತ ಸಂವಿಧಾನದ ವಿಧಿಗಳ ಬಗ್ಗೆ ಬ್ರೀಫ್ ಆಗಿ ತಿಳ್ಕೋಣ. ನಿಮಗೆ ಗೊತ್ತಿರುವಂತೆ ಭಾರತ ಸಂವಿಧಾನದಲ್ಲಿ ಮೂಲ ಸಂವಿಧಾನದ ಬಗ್ಗೆ ಕೂಡ ಮಾಹಿತಿ ಕೇಳ್ತಾರೆ. ಪ್ರಸ್ತುತ ಯಾವ ಅಂಶಗಳವ ಅದರ ಬಗ್ಗೆ ಕೂಡ ಮಾಹಿತಿ ತಿಳ್ಕೋಣ. ನೋಡ್ರಿ, ಇಲ್ಲಿ ಮೂಲ ಸಂವಿಧಾನ ಅಂತಕ್ಕಂಥದ್ದು ಮೂಲ ಸಂವಿಧಾನದಲ್ಲಿ ಯಾವ್ಯಾವ ಅಂಶಗಳಿದ್ವು, ಪ್ರಸ್ತುತದಲ್ಲಿ ಏನೇನು ಬದಲಾವಣೆಗಳಾಗಿರುವಂತದ್ದು ಕೂಡ ಮಾಹಿತಿಯನ್ನು ಕೇಳ್ತಾ ಇದ್ದಾರೆ. ನೋಡೋಣ. ಈಗಾಗಲೇ ನೆಟ್ ಎಕ್ಸಾಮ್ ದಲ್ಲಿ ಬಹಳಷ್ಟು ಸಲ ಪ್ರಶ್ನೆಗಳನ್ನು ಕೇಳಿದರೆ ನೋಡಿ, ಭಾರತ ಮೂಲ ಸಂವಿಧಾನದಲ್ಲಿ ಎಷ್ಟು ವಿಧಿಗಳು ಅಂತ ಕೇಳ್ತಾರ? 395 ವಿಧಿಗಳು ಇದ್ದುವಂತಕ್ಕಂಥದ್ದು. ಮೂಲ ಸಂವಿಧಾನದಲ್ಲಿ ಪ್ರಶ್ನೆ ಅಕ್ಯುರೇಟ್ ಆಗಿ ಕೇಳ್ತಾರೆ. ಮೂಲ ಸಂವಿಧಾನದಲ್ಲಿ ಎಷ್ಟಿದೆ ಅಂತ ಕೇಳಿದ್ರೆ 395 ಅಂತ ಹೇಳ್ಬೇಕು. ಅಟ್ ಪ್ರೆಸೆಂಟ್ ಎಷ್ಟಿದೆ ಅಂತ ಕೇಳಿದ್ರೆ ಅಂತಂದ್ರೆ 448 ವಿಧಿಗಳು ಅಂತಕ್ಕಂಥ. ಇದರ ಬಗ್ಗೆ ಕೂಡ ಬಹಳಷ್ಟು ಸಲ ಸಿಟಿಯಲ್ಲಿ ಪ್ರಶ್ನೆಗಳು ಕೇಳಿದರೆ, ಅದಕ್ಕೋಸ್ಕರ ಈ ಎರಡು ಅಂಶಗಳ ಬಗ್ಗೆ ತಿಳ್ಕೋಬೇಕು. ಅದೇ ರೀತಿಯಾಗಿ ಶೆಡ್ಯೂಲ್ ಬಗ್ಗೆ ಕೂಡ ಪ್ರಶ್ನೆಯನ್ನು ಕೇಳ್ತಾರೆ. ಮೂಲ ಸಂವಿಧಾನದಲ್ಲಿ ಎಷ್ಟು ಅನುಸೂಚಿಗಳು ಅಂತ ಕೇಳ್ತಾರೆ? 8 ಅನುಸೂಚಿಗಳು. ಅಟ್ ಪ್ರೆಸೆಂಟ್ ಎಷ್ಟು ಅನುಸೂಚಿಗಳು ಅಂತ ಕೂಡ ಪ್ರಶ್ನೆಯನ್ನು ಕೇಳ್ತಾರೆ. ನೋಡಿ, 12 ಅನುಸೂಚಿಗಳು. ಅದೇ ರೀತಿಯಾಗಿ ಇಲ್ಲಿ ಪ್ರಮುಖವಾಗಿ ಕೇಳ್ತಕ್ಕಂಥ ವಿಷಯಗಳು ಯಾವ ಅಂತಂದ್ರೆ, ಮೂಲ ಸಂವಿಧಾನದಲ್ಲಿ ಎಷ್ಟು ಭಾಗಗಳಿದ್ದವು, ಪ್ರೆಸೆಂಟ್ ಎಷ್ಟಿದಾವೆ ಅಂತಂದ್ರೆ 22 ಭಾಗಗಳಿದ್ದವು. ಪ್ರೆಸೆಂಟ್ ಎಷ್ಟಿದೆ ಅಂತ ಕೇಳ್ತಾರೆ 25 ಭಾಗಗಳು. ಈಗ ಕೆಸೆಟ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಷ್ಟು ವಿಷಯಗಳ ಬಗ್ಗೆ ಪರ್ಫೆಕ್ಟ್ ಆಗಿ ಗೊತ್ತಿರಬೇಕು. ಯಾಕಂದ್ರೆ ಒಂದೊಂದು ಅಂಕ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೋಡಿ, ಇಲ್ಲಿ ಏನೇನ್ ಕೇಳ್ತಾರೆ ಅಂತ ಇಂಪಾರ್ಟೆಂಟ್ ತಿಳ್ಕೊಡಿ. ಮೂಲ ಸಂವಿಧಾನದಲ್ಲಿ ವಿಧಿಗಳು ಎಷ್ಟು ಕೇಳ್ತಾರ ನೋಡಿ, 395 ಪ್ರೆಸೆಂಟ್ 448 ಇದಾವ. ಅನುಸೂಚಿಗಳು ಎಷ್ಟಿದೆ ಅಂತ ಕೇಳ್ತಾರ 8 ಇದ್ವು. ಈ ಪ್ರೆಸೆಂಟ್ ಎಷ್ಟಿದೆ ಅಂತ ಕೇಳ್ತಾರ 12. ಭಾಗಗಳು ಎಷ್ಟಿದ್ವು 22 ಇದ್ವು. ಪ್ರೆಸೆಂಟ್ ಎಷ್ಟಿದಾವ 25 ಅಂತಕ್ಕಂಥದ್ದು. ಇಷ್ಟು ಇದು ಬ್ರೀಫ್ ಆಗಿರ್ತಕ್ಕಂಥ ಮಾಹಿತಿ. ನೋಡಿ, ನಾವು ಭಾರತ ಸಂವಿಧಾನದಲ್ಲಿ ಪ್ರಮುಖವಾಗಿ ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ ಹೋಗಿ ಅಲ್ಲಿ ವಿಧಿಗಳ ಬಗ್ಗೆ ಕಂಪಲ್ಸರಿ ಆಗಿ ಪ್ರಶ್ನೆಗಳನ್ನ ಕೇಳ್ತಾರೆ. ನೋಡಿ, 448 ವಿಧಿಗಳಿದಾವ. 448 ವಿಧಿಗಳನ್ನ ನೆನಪಲ್ಲಿ ಇಟ್ಕೊಳ್ಳೋದು ಅಸಾಧ್ಯವಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂತಂದ್ರೆ ಪ್ರಮುಖವಾಗಿರ್ತಕ್ಕಂಥ ವಿಧಿಗಳನ್ನ ನೆನಪಲ್ಲಿ ಇಟ್ಕೊಳ್ಬೇಕು. ಪ್ರಮುಖ ವಿಧಿಗಳನ್ನ ನೆನಪಲ್ಲಿ ಇಟ್ಕೊಂಡ್ರೆ ನಾವು ಎಲ್ಲಾ ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇರ್ತಾವ. ನೋಡಿಲಿ, ಏನ್ ಮಾಡಂತಂದ್ರೆ 1ನೇ ವಿಧಿಯಿಂದ ಆರಂಭವಾಗಿ ಈ ಸ್ಟಾರ್ಟಿಂಗ್ ಇರುವುದರಿಂದ 100 ವಿಧಿಗಳವರೆಗೆ ನಾವೇನ್ ಮಾಡೋಣ ಬ್ರೀಫ್ ಆಗಿ ನೋಡೋಣ. 1ರಿಂದ 100 ವಿಧಿಗಳು ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಅದರಲ್ಲಿ ಯಾವ್ಯಾವ ಪ್ರಮುಖ ವಿಧಿಗಳ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾರೆ ಅವುಗಳ ಬಗ್ಗೆ ಮಾತ್ರ ನಾವು ತಿಳ್ಕೊಳ್ಳೋಣ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಧಿಗಳು. ಇಂದು ಈ ಕ್ಲಾಸ್ ಅಲ್ಲಿ ಏನ್ ಮಾಡೋಣ ಅಂತಂದ್ರೆ, ಒಂದೊಂದು ಕ್ಲಾಸ್ ಅಲ್ಲಿ 100 ವಿಧಿಗಳು ಅಂತಂದ್ರೆ ಒಂದು 4 ಕ್ಲಾಸ್ ನಲ್ಲಿ ಎಲ್ಲಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಧಿಗಳನ್ನ ಮುಗಿದೋಗ್ತಾವ. ಅದ್ರ ಜೊತೆಗೆ ಏನ್ ಮಾಡೋಣ ಅಂತಂದ್ರೆ ವಿಧಿಗಳನ್ನ ಟ್ರಿಕ್ಸ್ ಯಾವ ರೀತಿಯಾಗಿ ನಾವು ನೆನಪಲ್ಲಿ ಇಟ್ಕೊಳ್ಬೇಕು ಅನ್ನೋದು ಕೂಡ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಳ್ಳೋಣ. ಈಗ 1ರಿಂದ 100ರವರೆಗಿನ ವಿಧಿಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ತಿಳ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಪ್ರಮುಖವಾಗಿರ್ತಕ್ಕಂಥ ವಿಧಿಗಳು, ಅದರಲ್ಲಿ ಇಂಪಾರ್ಟೆಂಟ್ 2ನೇ ವಿಧಿ, ವೆರಿ ಇಂಪಾರ್ಟೆಂಟ್. ಬಹಳಷ್ಟು ಸಲ ಪ್ರಶ್ನೆಯನ್ನು ಕೇಳಿದರೆ 2ನೇ ವಿಧಿ ಏನಂತ ಹೇಳ್ತಾರೆ ಗೊತ್ತಾ? ನೂತನ ರಾಜ್ಯಗಳ
ಸೇರ್ಪಡೆ ಮತ್ತು ಸ್ಥಾಪನೆ ಬಗ್ಗೆ ಹೇಳ್ತದ. ನೋಡಿ, ನೂತನ ರಾಜ್ಯಗಳ ಸೇರ್ಪಡೆ ಮತ್ತು ಸ್ಥಾಪನೆ. ವೆರಿ ಇಂಪಾರ್ಟೆಂಟ್ ಇದು. ಏನ್ ಗೊತ್ತಾ, ಹೊಸ ರಾಜ್ಯಗಳ ಸ್ಥಾಪನೆ ಬಗ್ಗೆ ಹೇಳ್ತಕ್ಕಂತ ನೂತನ ಅಂದ್ರೆ ನೋಡಿ ಇಲ್ಲಿ, ನೂತನ ರಾಜ್ಯಗಳ ಸೇರ್ಪಡೆ ಮತ್ತು ಸ್ಥಾಪನೆಗೆ ಸಂಬಂಧಿಸಿರ್ತಕ್ಕಂಥ ವಿಧಿ ಯಾವುದಂತ ಹೇಳಿ ಬಹಳ ಸಲ ಪ್ರಶ್ನೆ ಕೇಳ್ತಾರೆ. ಯಾವುದು? ಎರಡನೇ ವಿಧಿ, ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಧಿ. ನೆಕ್ಸ್ಟ್ ನೋಡಿ ಇಲ್ಲಿ 6ನೇ ವಿಧಿ ಕೂಡ ಬಹಳಷ್ಟು ಇಂಪಾರ್ಟೆಂಟ್. 6th one, 6ನೇ ವಿಧಿ. ಈ ಕೆಳಗಿನ ಅಂಶಗಳಲ್ಲಿ ಯಾವುದು 6ನೇ ವಿಧಿಗೆ ಸಂಬಂಧಪಟ್ಟಿರುವ ಕ್ವಶನ್ ಕೇಳ್ತಾರೆ. ನೋಡಿ, ಪಾಕಿಸ್ತಾನದಿಂದ ಭಾರತ ದೇಶಕ್ಕೆ ಬಹಳಷ್ಟು ಜನ ವಲಸೆ ಬಂದರು. ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬಂದಿರತಕ್ಕಂಥವ್ರಿಗೆ ನೀಡಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಅಥವಾ ಅವ್ರಿಗೆ ಇರ್ತಕ್ಕಂಥ ಪೌರತ್ವದ ಹಕ್ಕುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಧಿ ಯಾವುದು ಅಂತ ಕೇಳಿದ್ರೆ ಅಂತಂದ್ರೆ 6ನೇ ವಿಧಿ. ಎಲ್ಲಿಂದ ಬಂದ್ರು? ಪಾಕಿಸ್ತಾನದಿಂದ ಭಾರತಕ್ಕೆ ಬಂದ್ರು ವಲಸೆ. ಭಾರತಕ್ಕೆ ವಲಸೆ ಬಂದ್ರಲ್ಲ, ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಧಿಗಳಿಗೆ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪೌರತ್ವದ ಹಕ್ಕುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಧಿ ಯಾವುದಂತ ಕೂಡ ಬಹಳ ಸಲ ಪ್ರಶ್ನೆ ಕೇಳಿದರೆ. ನೋಡಿ ಸ್ನೇಹಿತರೆ, ಬಾರಿ ಇಂಪಾರ್ಟೆಂಟ್ ಇದು. 6ನೇ ವಿಧಿ ಯಾವುದಕ್ಕೆ ಸಂಬಂಧಪಟ್ಟದ? ಪಾಕಿಸ್ತಾನದಿಂದ ಎಲ್ಲಿ ಬಂದ್ರು? ಭಾರತ ದೇಶಕ್ಕೆ ವಲಸೆಯನ್ನ ಬಂದ್ರು. ಭಾರತ ದೇಶಕ್ಕೆ ವಲಸೆ ಬಂದ್ರಲ್ಲ, ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಧಿ ಯಾವುದನ್ನು ಕೂಡ ಪ್ರಶ್ನೆ ಕೇಳ್ತಾರೆ. ಯಾವುದು? 6ನೇ ವಿಧಿ ಅಂತಕ್ಕಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಧಿ ನೋಡಿ ಇಲ್ಲಿ 11ನೇ ವಿಧಿ. ಬಹಳಷ್ಟು ಇಂಪಾರ್ಟೆಂಟ್ ಇದು. 11ನೇ ವಿಧಿ ಬಗ್ಗೆ ಬಹಳಷ್ಟು ಸಲ ಪ್ರಶ್ನೆ ಕೇಳಿದ್ದಾರೆ. 11ನೇ ವಿಧಿ ಯಾವುದಕ್ಕೆ ಸಂಬಂಧಪಟ್ಟದಂದ್ರೆ, ಭಾರತದ ಸಂಸತ್ತು ಇದೆಯಲ್ಲ, ಭಾರತದ ಸಂಸತ್ತು ಪೌರತ್ವಕ್ಕೆ ಸಂಬಂಧಿಸಿದಂತೆ, ಸಿಟಿಜನ್ಶಿಪ್ ಅಂತ ಇರ್ತದಲ್ಲ, ಪೌರತ್ವಕ್ಕೆ ಸಂಬಂಧಿಸಿದಂತೆ ಭಾರತದ ಸಂಸತ್ತಿನಲ್ಲಿ ಕೆಲವು ನಿಯಮಗಳನ್ನ ಮಾಡಿರ್ತಕ್ಕಂಥದ್ದು. ಅದು ಯಾವುದಕ್ಕೆ ಸಂಬಂಧಪಟ್ಟದಂದ್ರೆ 11ನೇ ವಿಧಿ. ಯಾವುದಕ್ಕೆ ಸಂಬಂಧಪಟ್ಟದೆ? ಪೌರತ್ವ, ಸಿಟಿಜನ್ಶಿಪ್ ಅಂತ ಕರಿತೀವಿ. ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಸಂಸತ್ತು ಕೆಲವೊಂದು ನಿಯಮಗಳನ್ನ ಮಾಡುತ್ತೆ. ಪಾರ್ಲಿಮೆಂಟ್ ಅಂತಕ್ಕಂಥದ್ದು ಸಂಸತ್ತು ಏನ್ ಮಾಡುತ್ತೆ? ಕೆಲವೊಂದು ನೀತಿ ನಿಯಮಗಳನ್ನು ರೂಪಿಸುತ್ತದೆ. ಅದಕ್ಕೆ ಸಂಬಂಧಪಟ್ಟತಕ್ಕಂಥ ಒಂದು ವಿಧಿ ಯಾವುದು ಅಂತ ಹೇಳಿದ್ರೆ ಅಂತಂದ್ರೆ ಅದು 11ನೇ ವಿಧಿ ಅಂತಕ್ಕಂಥದ್ದು. ನೋಡಿ ಸ್ನೇಹಿತರೆ, ನಾನು ನಿಮ್ಗೆ ಈಗಾಗಲೇ ಹೇಳಿದೆ 1ರಿಂದ 100ರವರೆಗಿನ ವಿಧಿಗಳಲ್ಲಿ ಈಗ ನೋಡ್ರಿ, 1ರಿಂದ 11ರಲ್ಲಿ ಇಂಪಾರ್ಟೆಂಟ್ 3 ವಿಧಿಗಳು. 11 ವಿಧಿಗಳು ನೆನಪಿಡ್ತಕ್ಕಂಥ ಅವಶ್ಯಕತೆ ಇಲ್ಲ, ಆಗ್ಲೇ ಅದು ನಿಮ್ಮ ಕ್ಲಾಸ್ ನಲ್ಲಿ ನೋಡಿ. 2ನೇ ವಿಧಿ ಇಂಪಾರ್ಟೆಂಟ್ ಅಂತ ಇದೆ, ನೂತನ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. 6 ಪೌರತ್ವ, ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬಂದಿರತಕ್ಕಂಥ ಸಂಬಂಧಪಟ್ಟಿದ್ದು. 11ನೇ ವಿಧಿ ಓದಕ್ಕೆ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಸಂಸತ್ತಿನಲ್ಲಿ ಕೆಲವೊಂದು ನೀತಿ ನಿಯಮಗಳು ಮಾಡ್ತಕ್ಕಂಥ ವಿಧಿಗೆ ಸಂಬಂಧಪಟ್ಟಂತದ್ದು 11ನೇ ವಿಧಿ. ಈ ರೀತಿಯಾಗಿ ಪ್ರಮುಖ ವಿಧಿಗಳ ಬಗ್ಗೆ ನೆನಪಿಟ್ಟುಕೊಳ್ಳಬೇಕಂತ ಅವಶ್ಯಕತೆ ಇದೆ. ಯಾಕೆ ಗೊತ್ತಾ? ಇದು ಕೆಸೆಟ್ಗೆ ಸಂಬಂಧಪಟ್ಟಂತೆ ಬಹಳಷ್ಟು ಪ್ರಶ್ನೆಗಳು ವಿಧಿಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಕೇಳ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಧಿಗಳನ್ನು ಕೂಡ ನಾವು ಡಿಸ್ಕಸ್ ಮಾಡೋಣ. ನೋಡಿ ಸ್ನೇಹಿತರೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಧಿ 14ನೇ ವಿಧಿ ಅಂತಕ್ಕಂಥದ್ದು. ಎಷ್ಟನೇ ವಿಧಿ? 14. ಬಹಳಷ್ಟು ಸಲ ಈ ವಿಧಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳಿದರೆ 14ನೇ ವಿಧಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. 14ನೇ ವಿಧಿ ಏನ್ ಸಂಬಂಧಪಟ್ಟದಂದ್ರೆ ಸಮಾನತೆ. ಎಲ್ಲ ಇಲ್ಲಿ ನೋಡಿ, ಕಾಯ್ದೆ ಕಾನೂನುಗಳ ಮುಂದೆ ಎಲ್ಲರೂ ಸಮಾನರಂತಕ್ಕಂಥದ್ದು. ಯಾವ್ದ್ರ ಮುಂದೆ? ಕಾಯ್ದೆ ಕಾನೂನುಗಳ ಮುಂದೆ ಎಲ್ಲರೂ ಸಮಾನರು. ಕಾಯ್ದೆ ಕಾನೂನುಗಳ ಮುಂದೆ ಸಮಾನತೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪಾಯಿಂಟ್ ಇದು. ನೋಡಿ ಇಲ್ಲಿ ಕಾಯ್ದೆ ಕಾನೂನುಗಳು ಅಂತಕ್ಕಂಥದ್ದು ಎಲ್ಲರಿಗೂ ಸಮಾನವಾಗಿ ಅನ್ವಯಿಸುತ್ತವೆ. ಅಲ್ಲಿ ಬಡವ ಶ್ರೀಮಂತ ಜಾತಿ ಮತ ಅಂತಕ್ಕಂಥದ್ದು ಯಾವುದೇ
ಕನ್ಸಿಡರ್ ಆಗಲ್ಲ. ಅದಕ್ಕೋಸ್ಕರ ಇದು ಬಹಳಷ್ಟು ಸಲ ಪ್ರಶ್ನೆ ಕೇಳಿದರೆ ನೋಡಿ 14ನೇ ವಿಧಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೂಡ ಬಹಳ ಸಲ ಕ್ವಶನ್ ಕೇಳಿ ನೋಡಿ. 14ರಿಂದ 18ನೇ ವಿಧಿ ಎಲ್ಲಿಂದ ಎಲ್ಲಿವರೆಗೆ ಇದೆ ಅಂತಂದ್ರೆ 14ರಿಂದ 18 ಸಮಾನತೆಗೆ ಹಕ್ಕಿಗೆ ಸಂಬಂಧಪಟ್ಟವ. ಅದರಲ್ಲಿ ವಿಶೇಷವಾಗಿ ಕಾಯ್ದೆ ಕಾನೂನುಗಳ ಮುಂದೆ ಸಮಾನತೆ ಆಗ್ತಾವಂತಂದ್ರೆ 14ನೇ ಒಂದು ವಿಧಿ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ 15ನೇ ವಿಧಿ ಬಹಳಷ್ಟು ಇಂಪಾರ್ಟೆಂಟ್ ಇದೆ ಅಲ್ಲ. 15 ನೋಡಿಲಿ ಜಾತಿ, ಮತ, ಲಿಂಗ, ಪಂಥ ಈ 4 ಅಂಶಗಳ ಮೇಲೆ ಏನ್ ಮಾಡಬಾರ್ದು? ತಾರತಮ್ಯವನ್ನ ಮಾಡಬಾರದು. ತಾರತಮ್ಯ ಮಾಡಬಾರದು. ಯಾವ ಆಧಾರದ ಮೇಲೆ ಮಾಡಬಾರ್ದು? ಒಂದು ಜಾತಿ ಆಧಾರದ ಮೇಲೆ, ಮತ, ಲಿಂಗ, ಪಂಥ ಈ 4 ಅಂಶಗಳ ಆಧಾರದ ಮೇಲೆ ಯಾವುದೇ ಒಬ್ಬ ವ್ಯಕ್ತಿಯನ್ನ ಏನ್ ಮಾಡುವಂತಿಲ್ಲ? ತಾರತಮ್ಯ ನೀತಿಯನ್ನ ಅನುಸರಿಸುವಂತಿಲ್ಲ ಅಂತಕ್ಕಂಥ ವಿಧಿ ಯಾವ್ದಂತಂದ್ರೆ ಅದು 15ನೇ ವಿಧಿ. ನೆಕ್ಸ್ಟ್ ನೋಡಿ 16ನೇ ವಿಧಿ ಯಾವ್ದಕ್ಕೆ ಸಂಬಂಧಪಟ್ಟ ನೋಡಿಲಿ ಸಾರ್ವಜನಿಕ ಉದ್ಯೋಗವನ್ನು ಪಡೆಯುವ ವಿಷಯದಲ್ಲಿ. ಸಾರ್ವಜನಿಕ ಉದ್ಯೋಗ ಅಂದ್ರೆ ಯಾವ್ದು ಗೊತ್ತಲ್ಲ? ಸರ್ಕಾರಿ ನೌಕರಿ ಅಂತ ಕರಿತೀವಿ. ಸರ್ಕಾರಿ ನೌಕರಿಯನ್ನು ಪಡ್ತಕ್ಕಂಥ ವಿಷಯದಲ್ಲಿ ಏನ್ ಕೊಡ್ಬೇಕಾಗಿದೆ? ಸರ್ವರಿಗೂ ಸಮಾನ ಅವಕಾಶಗಳನ್ನು ಕೊಡಬೇಕು. ಸಾರ್ವಜನಿಕ ಉದ್ಯೋಗದಲ್ಲಿ ಏನ್ ಕೊಡ್ಬೇಕು ನಾವೆಲ್ಲ? ಸಮಾನ ಅವಕಾಶ. ಸಮಾನ ಅವಕಾಶಗಳನ್ನ ಕೊಡ್ಬೇಕಾಗಿರ್ತಕ್ಕಂಥದ್ದು. ಇದು ಸುಮಾರು ಸಲ ಪ್ರಶ್ನೆಯನ್ನ ಕೇಳಿದೆ. ಸರ್ಕಾರಿ ನೌಕರಿ ಪಡ್ಬೇಕಂದ್ರೆ ಎರಡು ಅವಕಾಶವನ್ನ ಕೊಡ್ಬೇಕಂತಕ್ಕಂಥದ್ದು. ನೆಕ್ಸ್ಟ್ ನೋಡಿ 17 ವಿಧಿ ಇದಂತರೂ ಸಿಕ್ಕಾಪಟ್ಟೆ ಬಹಳಷ್ಟು ಸಲ ಪ್ರಶ್ನೆ ರಿವೈಸ್ ಆಗಿದೆ. ಪೊಲೀಸ್ PSI ಬಹಳಷ್ಟು ಸಲ ರಿವೈಸ್ ಆಗಿರ್ತಕ್ಕಂಥದ್ದು, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಸ್ಪೃಶ್ಯತೆ ನಿವಾರಣೆ ಅಂತ ಕರಿತೀವಿ. ಅಸ್ಪೃಶ್ಯತೆ ನಿವಾರಣೆ ಅಂತ ಕರಿತೀವಿ. 17ನೇ ವಿಧಿ ಯಾವುದಕ್ಕೆ ಸಂಬಂಧಪಟ್ಟ ಅಂತ ಕೇಳಿದ್ರೆ ಅಸ್ಪೃಶ್ಯತೆ ನಿವಾರಣೆ ನೋಡಿಲಿ. ನೆಕ್ಸ್ಟ್ 18ನೇ ವಿಧಿ ಬಿರುದುಗಳ ರದ್ದತಿ. ಬಿರುದುಗಳ ರದ್ದತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಧಿ ಯಾವುದಕ್ಕೆ ಹತ್ರ 18ನೇ ವಿಧಿ ಅಂತ ನಾವು ಅದನ್ನ ಕರಿತೀವಿ. ಬಿರುದುಗಳನ್ನ ಕೇವಲ 2 ಕ್ಷೇತ್ರದಲ್ಲಿ ಮಾತ್ರ ಕೊಡ್ಬೇಕಾಗಿರ್ತಕ್ಕಂಥದ್ದು. ಒಂದು ಶಿಕ್ಷಣ ಮತ್ತು ಸೈನಿಕ. ಈ ಶಿಕ್ಷಣ ಮತ್ತು ಸೈನಿಕ ಕ್ಷೇತ್ರಗಳಲ್ಲಿ ಮಾತ್ರ ಏನ್ ಕೊಡ್ಬೇಕಾಗಿದೆ ಅಂದ್ರೆ ಬಿರುದುಗಳನ್ನ ಕೊಡ್ಬೇಕು. ಬೇರೆ ಕ್ಷೇತ್ರದಲ್ಲಿ ಬಿರುದುಗಳನ್ನ ಕೊಡುವಂತಿಲ್ಲ ಅಂತಕ್ಕಂಥದ್ದು ಕೂಡ ಇದರಲ್ಲಿ ಇರತಕ್ಕಂಥದ್ದು. ನೋಡಿ ಇವೆಲ್ಲ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಧಿಗಳು. ಯಾವ್ದಕ್ಕೆ ಸಂಬಂಧಪಟ್ಟಂತೆ? KCETಗೆ ಸಂಬಂಧಪಟ್ಟಂತೆ. ನೋಡಿ ನಿಮ್ಗೆ ಗೊತ್ತೈತಿ 14ನೇದು ಏನಂತ ಇದೆ? ಕಾಯ್ದೆ ಕಾನೂನುಗಳ ಮುಂದೆ ಸಮಾನತೆ. 15 ಜಾತಿ, ಮತ, ಲಿಂಗ, ಪಂಥಗಳ ಆಧಾರದ ಮೇಲೆ ಏನ್ ಮಾಡಬಾರ್ದು? ತಾರತಮ್ಯ ನೀತಿಯನ್ನು ಅನುಸರಿಸಬಾರದು. 16 ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನವಾಗಿರ್ತಕ್ಕಂಥ ಅವಕಾಶಗಳನ್ನ ಕೊಡಬೇಕು. 16ನೇದು 17 ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಬೇಕು. 18 ಏನ್ ಬಿರುದುಗಳನ್ನ ರದ್ದತಿ ಮಾಡ್ಬೇಕಂತಕ್ಕಂಥದ್ದು. ಕೇವಲ 2 ಕ್ಷೇತ್ರದಲ್ಲಿ ಮಾತ್ರ ಕೊಡ್ಬೇಕು. ಒಂದು ಸೈನಿಕ ಮತ್ತೊಂದು ಶಿಕ್ಷಣ ಕ್ಷೇತ್ರದಲ್ಲಿ ಮಾತ್ರ ಬಿರುದುಗಳನ್ನು ಕೊಡ್ಬೇಕಂತಕ್ಕಂಥದ್ದು. ಇವೆಲ್ಲ ಪ್ರಮುಖವಾಗಿರ್ತಕ್ಕಂಥ ವಿಧಿಗಳ ಬಗ್ಗೆ. ನೆಕ್ಸ್ಟ್ ನೋಡಿ ನಾನು ಹೇಳ್ತಕ್ಕಂಥದ್ದು ಪ್ರಮುಖ ವಿಧಿಗಳ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಇವು ಕಂಪಲ್ಸರಿ ಆಗಿ ರಿಪೀಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆಗಳು. ನೋಡಿ ನೆಕ್ಸ್ಟ್ 19ನೇ ವಿಧಿ ಬಹಳಷ್ಟು ಇಂಪಾರ್ಟೆಂಟ್. 19ನೇ ವಿಧಿ ಸಪ್ತ ಸ್ವಾತಂತ್ರ್ಯಗಳನ್ನ ಕೊಟ್ಟಿದೆ. ಸಪ್ತ ಅಂದ್ರೆ 7 ಸ್ವಾತಂತ್ರ್ಯಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಸಪ್ತ ಸ್ವಾತಂತ್ರ್ಯ. ಸಪ್ತ ಸ್ವಾತಂತ್ರ್ಯವನ್ನು ನೀಡತಕ್ಕಂಥ ವಿಧಿ ಯಾವ್ದಂತೇಳಿ ಸುಮಾರು ಸಲ ಪ್ರಶ್ನೆ ಕೇಳಿದರೆ ಯಾವುದು? 19ನೇ ವಿಧಿ ಅಂತಕ್ಕಂಥ. ಇದು ನಮ್ಮ ಭಾರತದ ಪ್ರಜೆಗಳಿಗೆ ಸಪ್ತ 7 ಸ್ವಾತಂತ್ರ್ಯಗಳನ್ನು ನೀಡತಕ್ಕಂಥ ಒಂದು ವಿಧಿ ಅಂತ ನಾವು ಅದನ್ನ ಕರಿತೀವಿ. ನೆಕ್ಸ್ಟ್ ನೋಡಿ ಇದರಲ್ಲಿ ಇಂಪಾರ್ಟೆಂಟ್ ಯಾವ್ದಂತಂದ್ರೆ 20 ಇದೆ. ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆ. ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆ. ವೈಯಕ್ತಿಕ ಸ್ವಾತಂತ್ರ್ಯ ರಕ್ಷಣೆಗೆ ಸಂಬಂಧಪಟ್ಟಂತ ವಿಧಿಗಳು ಯಾವಂತ ಕೇಳಿದ್ರೆ ನೋಡಿ 20, 21 ಮತ್ತು 22 ಈ 3 ಇಂಪಾರ್ಟೆಂಟ್. ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆಗೆ ಸಂಬಂಧಪಟ್ಟಂತ ಭಾರತ ಸಂವಿಧಾನದ ವಿಧಿಗಳು ಯಾವಂತ ಹೇಳಿದ್ರೆ ನಿಮ್ಮ ಪ್ರಶ್ನೆ ಕೇಳಿದ್ರೆ ಅಂತಂದ್ರೆ 20, 21, 22 ಈ 3 ವೈಯಕ್ತಿಕ ಸ್ವಾತಂತ್ರ್ಯ ರಕ್ಷಣೆಗೆ ಸಂಬಂಧಪಟ್ಟಂತ
ವಿಧಿಗಳು ಅಂತ ನಾವು ಅದರಲ್ಲಿ ಹೇಳ್ಬೋದು. ನೋಡ್ರಿ ನೆಕ್ಸ್ಟ್ 23ನೇ ವಿಧಿ ಅಂತ ಕರಿತೀವಿ. 23ನೇ ವಿಧಿ ಅದಕ್ಕೆ ಸಂಬಂಧಪಟ್ಟ ನೋಡ್ರಿ, ಇದು ಬಹಳ ಸಲ ರಿಪೀಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ. ಜೀತ ಪದ್ಧತಿಯನ್ನ ನಿಷೇಧಿಸಿರ್ತಕ್ಕಂಥದ್ದು ಒಂದು ನೋಡಿ ಇಂಪಾರ್ಟೆಂಟ್, ಜೀತ ಪದ್ಧತಿ. ಇನ್ನೊಂದು ಬೇಗಾರ ಅಂತ ಕರಿತೀವಿ, ಬೇಗಾರ ಪದ್ಧತಿ. ಮತ್ತೊಂದು ಬಲವಂತದ ದುಡಿಮೆ ನಿಷೇಧ ಮಾಡತಕ್ಕಂಥದ್ದು. ಬಲವಂತದ ದುಡಿಮೆ ಅಂತಕ್ಕಂಥದ್ದು. ಈ ಜೀತ ಪದ್ಧತಿ, ಬೇಗಾರ ಪದ್ಧತಿ, ಬಲವಂತದ ದುಡಿಮೆ ಈ ಮೂರು ನಿಷೇಧ ಮಾಡಿರ್ತಕ್ಕಂಥ ಒಂದು ಭಾರತ ಸಂವಿಧಾನದ ವಿಧಿ ಯಾವ್ದಂತೇಳಿ ಏನಾದ್ರೂ ಪ್ರಶ್ನೆಯನ್ನು ಕೇಳಿದ್ರೆ ಅಂತಂದ್ರೆ ಯಾವ್ದಂತ ಹೇಳ್ಬೇಕು, 23ನೇ ವಿಧಿ ಅಂತಕ್ಕಂಥದ್ದು. ನೋಡಿ 24ನೇ ವಿಧಿ ಯಾವ್ದು ನೋಡಿ, ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಇದು. ಬಾಲ ಕಾರ್ಮಿಕ ನಿಷೇಧ ಅಂತ ಕರಿತೀವಿ. ಏನ್ ಹೇಳ್ತಾರೆ ಇಲ್ಲಿ, 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಯಾವುದೇ ಅಪಾಯಕಾರಿ ಕಾರ್ಖಾನೆಗಳಲ್ಲಿ ಕೆಲಸದಲ್ಲಿ ತೊಡಗಿಸುವಂತಿಲ್ಲ ಅಂತಕ್ಕಂಥದ್ದು. ಅಪಾಯಕಾರಿ ಕೆಲಸಗಳಲ್ಲಿ ತೊಡಗಿಸುವಂತಿಲ್ಲ. ನೋಡಿ ಇಲ್ಲಿ 23 ಮತ್ತು 24ನೇ ವಿಧಿಗಳಲ್ಲ, ಇವು ಶೋಷಣೆ ವಿರುದ್ಧದ ಹಕ್ಕಿನಲ್ಲಿ ಬರ್ತಾವ. 23 ಮತ್ತು 24 ಏನ್ ಮಾಡಬಹುದು, 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಏನ್ ಮಾಡಬಾರ್ದು, ಯಾವುದೇ ಅಪಾಯಕಾರಿ ಕಾರ್ಖಾನೆಗಳಲ್ಲಿ ಕೆಲಸವನ್ನ ದುಡಿಸಿಕೊಳ್ಳೋಕೆ ಅವಕಾಶ ಅಂತಕ್ಕಂಥದ್ದು ಇಲ್ಲ ಅಂತಕ್ಕಂಥದ್ದು. ನೋಡಿ ಇಲ್ಲಿ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಧಿಗಳು ನೋಡೋಣ. ನೋಡಿ 25ರಿಂದ 28ನೇ ವಿಧಿಗಳು. ಇದರಲ್ಲಿ 25ನೇ ವಿಧಿಯಿಂದ ಆರಂಭವಾಗಿ 28ನೇ ವಿಧಿಗಳು ಎದಕ್ಕೆ ಸಂಬಂಧಪಟ್ಟವ ಅಂತಂದ್ರೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿಗೆ ಸಂಬಂಧಪಟ್ಟಿವೆ. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯ ಅಂತ ಕರೀತೀವಿ. 25ನೇ ವಿಧಿ ಏನಂತಂದ್ರೆ ಇವೆಲ್ಲವೂ ಇಂಪಾರ್ಟೆಂಟ್ ಅಲ್ಲ, ನೀವು ನೆನಪಲ್ಲಿ ಇಟ್ಕೋಬಹುದು. ಧರ್ಮಕ್ಕೆ ಸಂಬಂಧಪಟ್ಟಂತ ಏನಾದ್ರು ಒಂದು ಪ್ರಶ್ನೆ ಬಂತಂದ್ರೆ ಅದು ಎಲ್ಲಿರ್ತದ, 25ರಿಂದ 28ರವರೆಗಿನ ವಿಧಿಗಳಲ್ಲಿ ಮಾತ್ರ ಆನ್ಸರ್ ಅನ್ನ ನೀವು ಆಪ್ಷನ್ ನೋಡ್ಕೊಂಡು ಗೆಸ್ ಮಾಡ್ಬೋದು ಅಂತಕ್ಕಂಥದ್ದು. ನೋಡಿ 25ನೇ ವಿಧಿ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಮಗೆ ಬೇಕಾಗಿರ್ತಕ್ಕಂಥ ನಾವು ಧರ್ಮವನ್ನು ಏನ್ ಮಾಡ್ಬೋದು, ಆಚರಣೆ ಮಾಡ್ಬೋದು, ಅನುಕರಣೆ ಮಾಡ್ಬೋದು ಅಂತಕ್ಕಂಥದ್ದು ಯಾವ ವಿಧಿಗೆ ಸಂಬಂಧಪಟ್ಟರೆ 25ನೇ ವಿಧಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. 25 ಮತ್ತು 28 ಏನ್ ತಿಳ್ಕೋಬೇಕು, ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಅಂಶ. ನೋಡಿ ನೆಕ್ಸ್ಟ್ 29ರಿಂದ 30 ಇವು ಇಂಪಾರ್ಟೆಂಟ್. 29ರಿಂದ 30ನೇ ವಿಧಿಗಳು ಯಾವುದಕ್ಕೆ ಸಂಬಂಧಪಟ್ಟ ಅಂತಂದ್ರೆ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕಕ್ಕೆ ಸಂಬಂಧಪಟ್ಟಿವೆ. ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕಿಗೆ ಸಂಬಂಧಪಟ್ಟತಕ್ಕಂತ ವಿಧಿಗಳು ಎಲ್ಲಿ ಬರ್ತಾವ ಅಂತಂದ್ರೆ 29ರಿಂದ 30ನೇ ವಿಧಿಗಳಿಗೆ ಸಂಬಂಧಪಟ್ಟತಕ್ಕಂಥ ಅಂಶಗಳು ಇದರಲ್ಲಿ ಬರ್ತಾವ. ನೋಡ್ರಿ, ನಮ್ಮದೇ ಆಗಿರ್ತಕ್ಕಂಥ ಒಂದು ಭಾಷೆ ಇರ್ತದೆ, ನಮ್ಮದೇ ಆದ ಭಾಷೆ, ಲಿಪಿ. ಅಲ್ಪಸಂಖ್ಯಾತರು ತಮ್ಮದೇ ಆಗಿರ್ತಕ್ಕಂಥ ಭಾಷೆ, ಲಿಪಿಯನ್ನ ಅವರು ರಕ್ಷಣೆ ಮಾಡಿಕೊಳ್ತಕ್ಕಂತ ಒಂದು ವಿಧಿಗಳು ಯಾವ್ದು ಅಂತ ಹೇಳಿ ಬಹಳ ಸಲ ಪ್ರಶ್ನೆ ಕೇಳ್ತಾರೆ. ಅದು 29 ಮತ್ತು 30ನೇ ವಿಧಿಗೆ ಸಂಬಂಧಪಟ್ಟತಕ್ಕಂಥ ಪ್ರಮುಖ ಆಗಿರ್ತಕ್ಕಂಥ ಅಂಶಗಳು ಸ್ನೇಹಿತರೆ. ನೆಕ್ಸ್ಟ್ ನೋಡಿ 32ನೇ ವಿಧಿ ಮೋಸ್ಟ್ ಇಂಪಾರ್ಟೆಂಟ್, 32. ಇದು ಸುಮಾರು ಸಲ ಪ್ರಶ್ನೆ ಕೇಳ. 32ನೇ ವಿಧಿ ಬಹಳ ಸಲ ಪ್ರಶ್ನೆ ಕೇಳ. ಅದ್ರ ಏನಿದೆ ಅಂತಂದ್ರೆ ಭಾರತ ಸಂವಿಧಾನದ ಸಂವಿಧಾನಾತ್ಮಕ ಪರಿಹಾರದ ಹಕ್ಕುಗಳಿಗೆ ಸಂಬಂಧಪಟ್ಟತಕ್ಕಂಥ ವಿಧಿ ಯಾವ್ದಂದ್ರೆ 32ನೇ ವಿಧಿ ಅಂತ ಕರಿತೀವಿ. ಅದಕ್ಕೋಸ್ಕರ ನಮ್ಮ ಭಾರತ ದೇಶದ ಸಂವಿಧಾನದ ಶಿಲ್ಪಿ BR ಅಂಬೇಡ್ಕರ್ ಅವರು ಏನ್ ಕರಿತಾರೆ ಅಂದ್ರೆ ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಕರೆದಿರ್ತಕ್ಕಂಥ ವಿಧಿ ಯಾವ್ದು ಅಂತ ಹೇಳಿ ಸುಮಾರು ಸಲ ಪ್ರಶ್ನೆ ಕೇಳಿದ್ರೆ ಭಾರತ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಹೇಳಿ BR ಅಂಬೇಡ್ಕರ್ ಅವರು ಯಾವ ವಿಧಿಯನ್ನು ಕರೆದಿದ್ದಾರೆ ಅಂತ ಕೇಳಿದ್ರೆ ಅಂತಂದ್ರೆ ಯಾವ ವಿಧಿ ಅದು 32 ಅಂತಕ್ಕಂಥದ್ದು. 32 ವೆರಿ ಇಂಪಾರ್ಟೆಂಟ್.
ಯಾರು ಕರೆದಾರ? ಬಿ ಆರ್ ಅಂಬೇಡ್ಕರ್ ಅವರು. ಬಿ ಆರ್ ಅಂಬೇಡ್ಕರ್ ಅವರು. ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಹೇಳಿ ಕರೆದಿರ್ತಕ್ಕಂಥ ವಿಧಿ ಯಾವ್ದಂದ್ರೆ 32ನೇ ವಿಧಿ ಅಂತ ನಾವು ಅದನ್ನ ಕರಿತೀವಿ. ನೋಡಿ ಸ್ನೇಹಿತರೆ, ಈಗಾಗಲೇ ಇದೆ ಸ್ಟಾರ್ಟಿಂಗ್ ನೋಡ್ಕೊಂಡು ಇಲ್ಲಿವರೆಗೆ ಬರ್ತಕ್ಕಂಥದ್ದು 32ನೇ ವಿಧಿಯ ನಂತರ ಪ್ರಮುಖವಾಗಿರ್ತಕ್ಕಂಥ ವಿಧಿ ಎಲ್ಲಿ ಬರ್ತದೆ ಅಂತಂದ್ರೆ 39A. 39A ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಉಚಿತ ಕಾನೂನಿನ ನೆರವಿಗೆ ಸಂಬಂಧಪಟ್ಟಂತ ವಿಧಿ. ಉಚಿತ ಕಾನೂನಿನ ನೆರವು. ಉಚಿತ ಕಾನೂನಿನ ನೆರವಿಗೆ ಸಂಬಂಧಪಟ್ಟಂತ ವಿಧಿ ಯಾವ್ದಂತ ಕೇಳ್ತಾರೆ? 39A ಅಂತಕ್ಕಂಥದ್ದು. ಈಗ ನಮ್ಮ ಸ್ನೇಹಿತರು ಬರೆಯೋರು ಮೊನ್ನೆ ನೆಟ್ ಎಕ್ಸಾಮ್ ಬರೆಯುವ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಕೇಳಿದರೆ ನೋಡಿ, ಯಾವ್ದಂತಂದ್ರೆ 40ನೇ ವಿಧಿ ಅಂತಕ್ಕಂಥದ್ದು. 40ನೇ ವಿಧಿ ಇದು ಬಹಳಷ್ಟು ಇಂಪಾರ್ಟೆಂಟ್. ಗ್ರಾಮ ಪಂಚಾಯತ್ಗಳ ಸ್ಥಾಪನೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಧಿ ಯಾವ್ದಂತ ಹೇಳಿ ಬಹಳ ಸಲ ಪ್ರಶ್ನೆ ಕೇಳ್ತಾರ. ಗ್ರಾಮ ಪಂಚಾಯತ್ಗಳ ಸ್ಥಾಪನೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಧಿ 40ನೇ ವಿಧಿ. ಗ್ರಾಮ ಪಂಚಾಯತ್ಗಳ ಸ್ಥಾಪನೆ. ಯಾವುದು? 40ನೇ ವಿಧಿ ಅಂತ ನಾವು ಅದನ್ನ ಕರಿತೀವಿ. 40ನೇ ವಿಧಿ ಗ್ರಾಮ ಪಂಚಾಯತ್ಗಳ ಸ್ಥಾಪನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ವಿಧಿ ಅಂತ ನಾವು ಅದನ್ನ ಕರಿತೀವಿ. ನೋಡಿ ಸ್ನೇಹಿತರೆ, ನಾನು ಹೇಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆರ್ಟಿಕಲ್ಸ್ ಮಾತ್ರ ಹೇಳ್ತಾ ಇದೀನಿ. ಈಗ ನಾ ಹೇಳ್ತಕ್ಕಂಥ ಎಲ್ಲಾ ವಿಧಿಗಳನ್ನ ನೀವು ನೆನಪಿನಲ್ಲಿ ಇರಲೇಬೇಕಾಗಿರ್ತಕ್ಕಂಥದ್ದು. ಅನವಶ್ಯಕವಾಗಿರ್ತಕ್ಕಂಥ ಯಾವುದೇ ವಿಧಿಗಳನ್ನ ಹೇಳ್ತಾ ಇಲ್ಲ. ನೋಡಿ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಧಿ 44ನೇ ವಿಧಿ. ಇದು ಸುಮಾರು ಸಲ ಪ್ರಶ್ನೆಯನ್ನ ಕೇಳಿದರೆ 44ನೇ ವಿಧಿ ಅಂತಕ್ಕಂಥದ್ದು. 44ನೇ ವಿಧಿ ಏನಾಗ್ತದೆ ನೋಡಿ, ಏಕರೂಪದ ನಾಗರಿಕ ಸಂಹಿತೆ. ಏಕರೂಪದ ನಾಗರಿಕ ಸಂಹಿತೆಗೆ ಸಂಬಂಧಪಟ್ಟಂತೆ. ಏಕರೂಪದ ನಾಗರಿಕ ಸಂಹಿತೆಗೆ ಸಂಬಂಧಪಟ್ಟಂತ ವಿಧಿ ಯಾವುದಂತ ಏನಾದ್ರೆ ಪ್ರಶ್ನೆ ಕೇಳಿದ್ರೆ ಅಂತಂದ್ರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು 44ನೇ ವಿಧಿ ಅಂತ ಹೇಳಿ ಪರ್ಫೆಕ್ಟ್ ಆಗಿ ನೆನಪಿನಲ್ಲಿ ಇಟ್ಕೋಬೇಕು. ನೆಕ್ಸ್ಟ್ 45ನೇ ವಿಧಿ ಸುಮಾರು ಬಾರಿ ಪ್ರಶ್ನೆ ಕೇಳಿದ್ರೆ ನೋಡಿ ಇಲ್ಲಿ 45. 45ನೇ ವಿಧಿ. 45ನೇ ವಿಧಿ ಅದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಉಚಿತ ಮತ್ತು ಕಡ್ಡಾಯ ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಧಿ ಯಾವುದಂತ ಏನಾದರೂ ಪ್ರಶ್ನೆ ಕೇಳಿದ್ರೆ 45ನೇ ವಿಧಿ ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡಿ 46ನೇ ವಿಧಿ ಕೂಡ ಬಹಳ ಸಲ ಪ್ರಶ್ನೆ ಕೇಳಿದರೆ 46. ನೋಡಿ 46ನೇ ವಿಧಿ ಏನಂತ ಗೊತ್ತಾ? ಪರಿಶಿಷ್ಟ ಜಾತಿ SC ST ಮತ್ತು OBC, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗದವರಿಗೆ ನಾವೇನ್ ಕಾಪಾಡಿದೆ, ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದಿರ್ತಾರಲ್ಲ ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥ ಒಂದು ವಿಧಿ ಯಾವುದು ಅಂತಂದ್ರೆ 46 ಅಂತ ಕರಿತೀವಿ. ಯಾರ್ಯಾರು? SC ST OBC ಅವರು ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಅವರಿಗೆ ಸಹಾಯ ಮಾಡ್ತಕ್ಕಂಥ ದುರ್ಬಲ ವರ್ಗದವರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ವಿಧಿ ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ ಅಂತಂದ್ರೆ 46 ಅಂತಕ್ಕಂಥದ್ದು. 46 ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಆರ್ಟಿಕಲ್ ಅಂತ ನಾವು ಅದನ್ನ ಕರಿತೀವಿ. ನೋಡಿ ಇಲ್ಲಿ ನೆಕ್ಸ್ಟ್ ನೋಡ್ರಿ 49. 49ನೇ ಒಂದು ವಿಧಿ ಅಂತ ಕರಿತೀವಿ. 49ನೇ ವಿಧಿ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಒಂದು ವಿಧಿ. ನಮ್ಮ ಭಾರತ ದೇಶ ಶ್ರೀಮಂತ ಒಂದು ವೈವಿಧ್ಯಮಯವಾಗಿರ್ತಕ್ಕಂಥ ಪರಂಪರೆಯಿಂದ ಕೂಡಿರ್ತಕ್ಕಂಥ ಒಂದು ದೇಶ ಅಂತ ಕರಿತೀವಿ. ಇಲ್ಲಿ ನಮ್ಮ ದೇಶದಲ್ಲಿ ಐತಿಹಾಸಿಕ ಸ್ಮಾರಕಗಳು ತುಂಬಾ
ಸುಂದರವಾಗಿರ್ತಕ್ಕಂಥದ್ದು. ಇಲ್ಲಿ 49 ಇದೆ ಅಂತ ಏನಂದ್ರೆ ಐತಿಹಾಸಿಕ ಸ್ಮಾರಕಗಳ ರಕ್ಷಣೆ. ಐತಿಹಾಸಿಕ ಸ್ಮಾರಕಗಳು ಅಂತ ಗೊತ್ತಲ್ಲ, ಈಗ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಈಗ ಹಂಪಿ ಇರ್ಬೋದು, ತಾಜ್ ಮಹಲ್, ಈ ರೀತಿ ಐತಿಹಾಸಿಕವಾಗಿ ಬಂದಿರತಕ್ಕಂತ ಸ್ಮಾರಕಗಳನ್ನ ರಕ್ಷಣೆ ಮಾಡ್ಬೇಕಂತಕ್ಕಂಥದ್ದು ನಮ್ಮ ಭಾರತ ಸಂವಿಧಾನದಲ್ಲಿ ಇರ್ತಕ್ಕಂಥ ಒಂದು ವಿಧಿ ಯಾವುದು ಅಂತೇಳಿ ಸುಮಾರು ಸಲ ಪ್ರಶ್ನೆ ಕೇಳಿದರೆ ಅದು ಯಾವಿದೆ? 49 ಅಂತ ನಾವು ಅದನ್ನ ಕರಿತೀವಿ. 49 ಬಹಳಷ್ಟು ಇಂಪಾರ್ಟೆಂಟ್. ಯಾವುದು? ಐತಿಹಾಸಿಕ ಸ್ಮಾರಕ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಧಿ 50ನೇ ವಿಧಿ. ಬಹಳಷ್ಟು ಇಂಪಾರ್ಟೆಂಟ್ ಅಂತ ಕರಿತೀವಿ. ಯಾಕೆ ಗೊತ್ತಾ? ಭಾರತ ದೇಶದಲ್ಲಿ ಸರ್ಕಾರದಲ್ಲಿ 3 ಅಂಗಗಳಿದಾವ: ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಅಂತ ಕರಿತೀವಿ. 50ನೇ ವಿಧಿ ಏನಂತ ಗೊತ್ತಾ? ನ್ಯಾಯಾಂಗವನ್ನ ಕಾರ್ಯಾಂಗದಿಂದ ಪ್ರತ್ಯೇಕ ಮಾಡಬೇಕು. ನ್ಯಾಯಾಂಗವನ್ನ ಕಾರ್ಯಾಂಗದಿಂದ ಪ್ರತ್ಯೇಕ ಮಾಡಬೇಕು. ಕಾರ್ಯಾಂಗದಿಂದ ಪ್ರತ್ಯೇಕ ಮಾಡಬೇಕು. ಈ 3 ಅಂಗಗಳು ಸ್ವತಂತ್ರವಾಗಿ ನಮ್ಮ ದೇಶದಲ್ಲಿ ಶಾಸಕಾಂಗದ ಕಾರ್ಯ ಶಾಸನ ರೂಪಿಸದ, ಕಾರ್ಯಾಂಗದ ಕಾರ್ಯಗಳನ್ನು ಜಾರಿ ತರ್ತದ, ನ್ಯಾಯಾಂಗದ ಕಾರ್ಯ ಈ ಎರಡು ಅಂಗಗಳು ಸರಿಯಾಗಿ ಕಾರ್ಯನಿರ್ವಹಿಸ್ತವಿಲ್ಲ, ಸಂವಿಧಾನ ಚೌಕಟ್ಟಿನ ಒಳಗಡೆ ಅಂತೇಳಿ ಪರಿಶೀಲನೆ ಮಾಡ್ತಕ್ಕಂಥ ಒಂದು ಅಂಗ ಅಂದ್ರೆ ಅದು ನ್ಯಾಯಾಂಗ ಅಂತ ಕರಿತೀವಿ. 50ನೇ ವಿಧಿ ಬಹಳ ಸಲ ರಿಪೀಟ್ ಆಗಿರ್ತಕ್ಕಂಥದ್ದು. ಏನ್ ನೆನ್ಪಿಡ್ಬೇಕಂದ್ರೆ, ನ್ಯಾಯಾಂಗವನ್ನ ಕಾರ್ಯಾಂಗದಿಂದ ಪ್ರತ್ಯೇಕ ಮಾಡತಕ್ಕಂಥ ಒಂದು ವಿಧಿ ಯಾವ್ದಂತ ಪ್ರಶ್ನೆ ಏನಾದ್ರೂ ಕೇಳಿದ್ರೆ ಅಂತಂದ್ರೆ ನೀವು ಯಾವ ವಿಧಿ ಅಂತ ಹೇಳ್ಬೇಕಂತಂದ್ರೆ 50ನೇ ಒಂದು ವಿಧಿ ಅಂತ ಹೇಳಿ ನೆನಪಲ್ಲಿ ಇಟ್ಕೋಬೇಕಂತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಧಿ 51ನೇ ವಿಧಿ ಅಂತ ಕರಿತೀವಿ. 51ನೇ ವಿಧಿಯಲ್ಲಿ ಏನಿದೆ ಅಂತಂದ್ರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಮತ್ತು ಭದ್ರತೆಯನ್ನ ಕಾಪಾಡಿಕೊಂಡು ಹೋಗ್ಬೇಕಂತಕ್ಕಂಥದ್ದು. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಗೆ ಸಂಬಂಧಪಟ್ಟತಕ್ಕಂತ ವಿಧಿ ಯಾವ್ದಂತ ಹೇಳಿ ಬಹಳ ಸಲ ಪ್ರಶ್ನೆ ಕೇಳಿದರೆ ಯಾವುದು? 51ನೇ ವಿಧಿ ಅಂತ ಕರಿತೀವಿ. ಇದರಲ್ಲಿ 51A ಇಂದ ಟು 51K ಅಂತ ಕರಿತೀವಿ. 51A ವಿಧಿಯಿಂದ ಆರಂಭವಾಗಿ 51K ವಿಧಿಯವರೆಗೆ ಸಂಬಂಧಪಟ್ಟತಕ್ಕಂಥ ವಿಧಿಗಳು ಯಾವಂತಂದ್ರೆ ನಮ್ಮ ಭಾರತ ಸಂವಿಧಾನದಲ್ಲಿರ್ತಕ್ಕಂಥ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಪಟ್ಟತಕ್ಕಂಥ ಒಂದು ವಿಧಿ ಅಂತ ಕರಿತೀವಿ. ಮೂಲಭೂತ ಕರ್ತವ್ಯಗಳು ಅಂತ ಕರಿತೀವಿ. ಮೂಲಭೂತ ಫಂಡಮೆಂಟಲ್ ಡ್ಯೂಟೀಸ್ ಅಂತ ಕರಿತೀವಲ್ಲ, ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಪಟ್ಟತಕ್ಕಂಥ ವಿಧಿ ಕೇಳ್ತಾರ. 51A ಆರಂಭವಾಗಿ 51K ಏನಾಗುತ್ತೆ ಅಂತಂದ್ರೆ ಕ್ಲೋಸ್ ಆಗುತ್ತಾ. ಇದು 51 ಮತ್ತು 51A ಇಂದ 51K ಈ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಅಂಶವನ್ನು ಕೂಡ ಏನ್ ಮಾಡ್ಬೇಕಂತಂದ್ರೆ ನೀವು ನೆನಪಿನಲ್ಲಿ ಇಟ್ಕೋಬೇಕಂತಕ್ಕಂಥದ್ದು. ನಾನು ಹೇಳ್ತಕ್ಕಂಥದ್ದು 1ರಿಂದ 100 ಒಳಗಿರ್ತಕ್ಕಂಥ ಪ್ರಮುಖ ವಿಧಿಗಳ ವಿಶ್ಲೇಷಣೆ ಮಾತ್ರ ಮಾಡ್ತಾ ಇದ್ದೀನಿ. ಎಲ್ಲವೂ ನೆನ್ಪಿಟ್ರೆ ಏನಾಗುತ್ತೆ ಅಂತಂದ್ರೆ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡೋಣ, ಇವಾಗ ಬರ್ತಕ್ಕಂಥ ವಿಧಿಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಧಿಗಳು. ಯಾಕೆ ಗೊತ್ತಾ? ನಮ್ಮ ರಾಷ್ಟ್ರದ ಪ್ರಥಮ ಪ್ರಜೆ ಅಂತ ಕರಿತೀವಿ, ರಾಷ್ಟ್ರಪತಿಯವರಿಗೆ ಸಂಬಂಧಪಟ್ಟತಕ್ಕಂಥ ವಿಧಿಗಳು. ಈಗ ಬರ್ತಕ್ಕಂಥ ವಿಧಿಗಳು ಯಾರಿಗೆ ಸಂಬಂಧಪಟ್ಟವ? ರಾಷ್ಟ್ರಪತಿ ಅಂತ ಕರಿತೀವಿ. ನೋಡೋಣ, ರಾಷ್ಟ್ರಪತಿಯವರಿಗೆ ಸಂಬಂಧಪಟ್ಟತಕ್ಕಂಥ ಪ್ರಮುಖ ವಿಧಿಗಳನ್ನ ಏನ್ ಮಾಡೋಣ ಅಂದ್ರೆ ವಿಶ್ಲೇಷಣೆಯನ್ನ ಮಾಡೋಣ. ನೋಡಿ, ಇಲ್ಲಿ 52 ಅಂತ ಕರಿತೀವಿ. 52ನೇ ವಿಧಿ. 57ನೇ ವಿಧಿ ಅಂತ ಗೊತ್ತಾ? ಭಾರತ ದೇಶಕ್ಕೆ ಒಬ್ಬ ರಾಷ್ಟ್ರಪತಿಯವರು ಇರಬೇಕಂತಕ್ಕಂಥ ಒಂದು ವಿಧಿ. ರಾಷ್ಟ್ರಪತಿಯವರ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ವಿಧಿ ಯಾವುದು? 52. ಓಕೆ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ, 53ನೇ ವಿಧಿ ಏನಾಗ್ತದ? ನಮ್ಮ ಭಾರತ ದೇಶದಲ್ಲಿರುವ ಎಲ್ಲಾ ಕಾರ್ಯಾಂಗದ ಅಧಿಕಾರಗಳು ಯಾರಲ್ಲಿ ಕೇಂದ್ರೀಕೃತವಾಗಿರ್ತವೆ? ರಾಷ್ಟ್ರಪತಿಯವರಲ್ಲಿ ಕೇಂದ್ರೀಕೃತವಾಗಿರ್ತವೆ ಅಂತಕ್ಕಂಥದ್ದು 53. ರಾಷ್ಟ್ರಪತಿಯ ಕಾರ್ಯಾಂಗಿ ಅಧಿಕಾರಗಳು.
ಕಾರ್ಯಾಂಗೀಯ ಅಧಿಕಾರಗಳು. ಇಡೀ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಕಾರ್ಯನಿರ್ವಹಣಾಧಿಕಾರಿಗಳು ಕಾರ್ಯನಿರ್ವಹಣೆ ಅಂತ ಕರಿತೀವಿ. ಕಾರ್ಯನಿರ್ವಹಣಾ. ಭಾರತ ದೇಶದ ರಾಷ್ಟ್ರಪತಿಯವರಿಗೆ ಇಡೀ ಕಾರ್ಯನಿರ್ವಹಣಾಧಿಕಾರಿಗಳು ಯಾರು ಗೊತ್ತಾಗುತ್ತವೆ? ರಾಷ್ಟ್ರಪತಿಗಳು ಅಂತ ಕರಿತೀವಿ. ಎಷ್ಟನೇ ವಿಧಿಯ ಪ್ರಕಾರ? 53 ಅಂತ ನಾವು ಅದನ್ನ ಕರಿತೀವಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇವೆಲ್ಲ ರಾಷ್ಟ್ರಪತಿಯವರಿಗೆ ಸಂಬಂಧಪಟ್ಟಂತಕ್ಕಂಥದ್ದು. ರಾಷ್ಟ್ರಪತಿಯವರು ಇರಬೇಕು. ಕಾರ್ಯನಿರ್ವಹಣಾಧಿಕಾರಿ ವಿಧಿ ಏನು ಗೊತ್ತಾಗುತ್ತವೆ? ನೆಕ್ಸ್ಟ್ ನೋಡಿ ಇಲ್ಲಿ 54 54ನೇ ವಿಧಿ. 54ನೇ ವಿಧಿ ಏನಾಗ್ತದೆ ನೋಡೋಣ. 54ನೇ ವಿಧಿ ಏನಾಗ್ತದೆ ಅಂತಂದ್ರೆ ರಾಷ್ಟ್ರಪತಿಯವರ ಚುನಾವಣೆಗೆ ಸಂಬಂಧಪಟ್ಟಂತ ವಿಧಿ. ಇಂಪಾರ್ಟೆಂಟ್. ರಾಷ್ಟ್ರಪತಿಯ ಚುನಾವಣೆ ಸುಮಾರು ಸಲ ಕೆಸೆಟ್ ನೆಟ್ ಮತ್ತು PS ಎಕ್ಸಾಮ್ ದಲ್ಲಿ ಕೇಳಿದರೆ ರಾಷ್ಟ್ರಪತಿಯವರ ಚುನಾವಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಕೆಳಗಡೆ ವಿಧಿ ಯಾವುದು ಅಂತ ಹೇಳಿದ್ರೆ ಅಂದ್ರೆ ನೋಡಿದೆ 54ನೇ ವಿಧಿ ಅಂತ ನಾವು ಅದನ್ನ ಕರಿತೀವಿ. ಇವೆಲ್ಲ ನೆನಪಿಟ್ಕೋಬೇಕಾಗಿರ್ತಕ್ಕಂಥ ಒಂದು ಅಂಶಗಳು. 54. ನೆಕ್ಸ್ಟ್ ನೋಡೋಣ. $55 55ನೇ ವಿಧಿ. ರಾಷ್ಟ್ರಪತಿಯವರ ಚುನಾವಣಾ ವಿಧಾನ ಅಂತ ಕರಿತೀವಿ. ರಾಷ್ಟ್ರಪತಿಯವರನ್ನ ಯಾವ ಚುನಾವಣಾ ವಿಧಾನದ ಮೂಲಕ ಆಯ್ಕೆ ಮಾಡ್ತಾರೆ ಅಂತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತಿರುವಂತೆ ರಾಷ್ಟ್ರಪತಿಯವರನ್ನ ಏನ್ ಮಾಡ್ತಾರೆ? ಅಲ್ಲಿ ನಿರ್ವಾಚಕ ಗಣ ಅಂತ ಕರಿತೀವಿ. ನಿರ್ವಾಚಕ ಗಣದ ಮೂಲಕ ಅವ್ರನ್ನ ಆಯ್ಕೆಯನ್ನು ಮಾಡ್ತೀವಿ. 55ನೇ ವಿಧಿಯ ಪ್ರಕಾರ ಚುನಾವಣಾ ವಿಧಾನ. ರಾಷ್ಟ್ರಪತಿಯವರ ಚುನಾವಣಾ ವಿಧಾನ. ರಾಷ್ಟ್ರಪತಿಯವರ ಚುನಾವಣಾ ವಿಧಾನಕ್ಕೆ ಸಂಬಂಧಪಟ್ಟಂತ ವಿಧಿ ಕೇಳಿದ್ರೆ ಅಂತಂದ್ರೆ 55. ನೋಡಿ 56 ಇವೆಲ್ಲ ಇಂಪಾರ್ಟೆಂಟ್. ರಾಷ್ಟ್ರಪತಿ ಅಂದ್ರೆ ಇಂಪಾರ್ಟೆಂಟ್. 56ನೇ ವಿಧಿ ನೋಡಿ. ರಾಷ್ಟ್ರಪತಿಗಳ ಅಧಿಕಾರಾವಧಿ ಟರ್ಮ್ ಅಂತ ಕರಿತೀವಲ್ಲ, ಅಧಿಕಾರಾವಧಿ. ರಾಷ್ಟ್ರಪತಿಗಳ ಅಧಿಕಾರಾವಧಿಗೆ ಸಂಬಂಧಪಟ್ಟಂತ ವಿಧಿ 56. ನೆಕ್ಸ್ಟ್ ನೋಡಿ 58ನೇ ವಿಧಿ. 57 ಇಂಪಾರ್ಟೆಂಟ್ ಇಲ್ಲ. 58ನೇ ವಿಧಿ ರಾಷ್ಟ್ರಪತಿಯವರು ರಾಷ್ಟ್ರಪತಿಯಾಗಲು ಇರಬೇಕಾಗಿರ್ತಕ್ಕಂಥ ಅರ್ಹತೆಗಳ ಬಗ್ಗೆ, ಕ್ವಾಲಿಫಿಕೇಶನ್ ಬಗ್ಗೆ ಕೇಳ್ತಾರೆ. ಅರ್ಹತೆಗಳು ರಾಷ್ಟ್ರಪತಿ ಆಗ್ಬೇಕಂದ್ರೆ ಏನಿರ್ಬೇಕು? ಕ್ವಾಲಿಫಿಕೇಶನ್ ಗಳನ್ನ ಏನೇನ್ ಇರ್ಬೇಕಂತಕ್ಕಂಥ ಮಾಹಿತಿ. ಇದು ಕೂಡ ಸುಮಾರು ಸಲ ರಿಪೀಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ. ಇಲ್ಲಿ ಈ 3 ಅಂಶಗಳು ಕರೆಕ್ಟ್ ಆಗಿ ನೆನ್ಪಿಡ್ಬೇಕು. ನೋಡಿ ಇನ್ನೊಂದ್ಸಲ ಹೇಳ್ತೀನಿ. 55 ಚುನಾವಣಾ ವಿಧಾನದ ಬಗ್ಗೆ ಅರ್ಥ ಆಯ್ತಲ್ಲ. 56 ರಾಷ್ಟ್ರಪತಿಗಳ ಅಧಿಕಾರಾವಧಿ ಬಗ್ಗೆ ಅರ್ಥ, ಟರ್ಮ್ ಬಗ್ಗೆ ಅರ್ಥ. 58 ಕ್ವಾಲಿಫಿಕೇಶನ್ ಬಗ್ಗೆ ಅರ್ಥ. ರಾಷ್ಟ್ರಪತಿಯಾಗಿ ಇರ್ಬೇಕಾದ್ರೆ ಅವ್ರಿಗಿರ್ಬೇಕಾಗಿರ್ತಕ್ಕಂಥ ಅರ್ಹತೆಗಳು ಗೊತ್ತಲ್ಲ. ಅರ್ಹತೆಗಳ ಬಗ್ಗೆ ಭಾರತ ಪ್ರಜೆ ಆಗಿರ್ಬೇಕು, ಕನಿಷ್ಠ 35 ವರ್ಷ ವಯಸ್ಸಾಗಿರ್ಬೇಕು. ಎಲ್ಲ ಅರ್ಹತೆಗಳು ಬರ್ತಾವಲ್ಲ, ಅದ್ರ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ಒಂದು ವಿಧಿ ಅಂತ ನಾವು ಅದನ್ನ ಕರಿತೀವಿ. ನೆಕ್ಸ್ಟ್ ರಾಷ್ಟ್ರಪತಿಗೆ ಸಂಬಂಧಪಟ್ಟಿರ್ತಕ್ಕಂತೆ ಮತ್ತೆ ಪ್ರಮುಖ ಆಗಿರ್ತಕ್ಕಂಥ ವಿಧಿಗಳು 60ನೇ ವಿಧಿ. 60 ಬಹಳಷ್ಟು ಇಂಪಾರ್ಟೆಂಟ್. ರಾಷ್ಟ್ರಪತಿಯವರ ಪ್ರಮಾಣ ವಚನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ರಾಷ್ಟ್ರಪತಿಗಳ ಪ್ರಮಾಣ ವಚನ. ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನ ಯಾರು ಬೋಧಿಸುತ್ತಾರೆ ಅಂತ ಎಷ್ಟೋ ಸಲ ಪ್ರಶ್ನೆ ಕೇಳಿದರೆ ಭಾರತ ದೇಶದ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಏನ್ ಮಾಡ್ತಾರೆ ಅಂತಂದ್ರೆ ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನ ಬೋಧಿಸ್ತಾರೆ. ಯಾವ ವಿಧಿಯ ಪ್ರಕಾರ ಬೋಧಿಸ್ತಾರೆ ಅಂತಂದ್ರೆ 60ನೇ ವಿಧಿಯ ಪ್ರಕಾರ. ನೆಕ್ಸ್ಟ್ 61ನೇ ವಿಧಿ. ರಾಷ್ಟ್ರಪತಿಗಳ ಮಹಾಭಿಯೋಗದ ಬಗ್ಗೆ ಆಗ್ತದ. ಮಹಾಭಿಯೋಗ ಇಂಪೀಚ್ಮೆಂಟ್ ಅಂತ ಕರಿತೀವಿ. ಇಂಗ್ಲಿಷ್ ಏನ್ ಕರಿತೀವಿ? ಇಂಪೀಚ್ಮೆಂಟ್ ಅಂತ ನಾವು ಕರಿತೀವಿ. ಮಹಾಭಿಯೋಗ ಅಂತಂದ್ರೆ ರಾಷ್ಟ್ರಪತಿಯವರನ್ನ ಅಧಿಕಾರದಿಂದ ತೆಗೆದುಹಾಕ್ತಕ್ಕಂಥ ಒಂದು ವಿಧಾನದ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ಒಂದು ವಿಧಿ ಯಾವ್ದಂತಂದ್ರೆ ಇದು ಇಂಪೀಚ್ಮೆಂಟ್. ಅಂದ್ರೆ 61ನೇ ಒಂದು ವಿಧಿ ಅಂತ ನಾವು ಅದನ್ನ ಕರಿತೀವಿ. ನೋಡಿ ಇಲ್ಲಿ ಇಂಪಾರ್ಟೆಂಟ್. ಈ 2 ವಿಧಿಗಳು ಮಾತ್ರ ಬಹಳಷ್ಟು ಇಂಪಾರ್ಟೆಂಟ್. ರಾಷ್ಟ್ರಪತಿಗಳ ಪ್ರಮಾಣ ವಚನ ಯಾವ ವಿಧಿಯ ಪ್ರಕಾರ ಬೋಧಿಸ್ತಾರ? 60ನೇ ವಿಧಿ. 61
ಅವ್ರನ್ನ ಅಧಿಕಾರದಿಂದ ಯಾವ ರೀತಿಯಾಗಿ ತೆಗೆದಾಕ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆಯನ್ನ ಕೇಳ್ತಾರೆ ಅಂತಕ್ಕಂಥದ್ದು. ಅರ್ಥ ಆಯ್ತಾರ? ನೆಕ್ಸ್ಟ್ ನೋಡಿ, ಈಗ ಈ ಎಲ್ಲ ಅಂಶಗಳು ಯಾರಿಗೆ ಸಂಬಂಧಪಟ್ಟಿದ್ದು? ರಾಷ್ಟ್ರಪತಿಯವರಿಗೆ ಸಂಬಂಧಪಟ್ಟತಕ್ಕಂಥ ಒಂದು ವಿಧಿಗಳು. ಈಗ ಮುಂದೆ ಬರ್ತಕ್ಕಂಥದ್ದು ನೋಡಿ, ಉಪರಾಷ್ಟ್ರಪತಿಯವರಿಗೆ ಸಂಬಂಧಪಟ್ಟತಕ್ಕಂಥ ಒಂದು ವಿಧಿಗಳ ಬಗ್ಗೆ ವಿಶ್ಲೇಷಣೆಯನ್ನು ಮಾಡೋಣ. ಯಾರ ಬಗ್ಗೆ? ವೈಸ್ ಪ್ರೆಸಿಡೆಂಟ್ ಅಂತ ಕರಿತೀವಿ, ಉಪ ರಾಷ್ಟ್ರಪತಿ. ವೈಸ್ ಪ್ರೆಸಿಡೆಂಟ್ ಅಂತ ನಾವು ಅವ್ರಿಗೆ ಕರಿತೀವಿ. ನೋಡಿ, ಉಪರಾಷ್ಟ್ರಪತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಧಿಗಳಲ್ಲಿ ಬಹಳಷ್ಟು ಪ್ರಶ್ನೆ ಕೇಳ್ತಕ್ಕಂಥದ್ದು. ಒಂದು 3 ರಿಂದ 4 ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಧಿಗಳು ಅಂತಕ್ಕಂಥದ್ದು. ನೋಡಿ, ಒಂದು ಪ್ರಶ್ನೆಯನ್ನ ರಾಷ್ಟ್ರಪತಿಗೆ ಸಂಬಂಧಪಟ್ಟಂತೆ ಬಿಟ್ಟಿವಿ ನೋಡಿ. ಸಾರಿ ಇಲ್ಲಿ ಉಪರಾಷ್ಟ್ರಪತಿಗೆ ಸಂಬಂಧಪಟ್ಟಂತ ವಿಧಿಗಳ ಬಗ್ಗೆ ವಿಶ್ಲೇಷಣೆ ಮಾಡ್ಬೇಕಂದ್ರೆ ನೋಡಿ, 63ನೇ ವಿಧಿ ಭಾರತ ದೇಶದಲ್ಲಿ ಒಬ್ಬ ಉಪರಾಷ್ಟ್ರಪತಿಯವರ ಸ್ಥಾನದ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ಒಂದು ವಿಧಿ ಯಾವ್ದಂತಂದ್ರೆ 63ನೇ ವಿಧಿ, ಉಪರಾಷ್ಟ್ರಪತಿ ಬಗ್ಗೆ ಮಾಹಿತಿ. ಉಪರಾಷ್ಟ್ರಪತಿ ಬಗ್ಗೆ ಇರ್ತಕ್ಕಂಥ. ಅರ್ಥ ಆಯ್ತಲ್ಲ? 64ನೇ ವಿಧಿ ಇಂಪಾರ್ಟೆಂಟ್. ಉಪರಾಷ್ಟ್ರಪತಿಯವರು ಯಾವಾಗಲೂ ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ. ಇದು ಕೂಡ ಪ್ರಶ್ನೆ ಕೇಳ್ತಾರೆ. ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಯಾವಾಗಲೂ ಯಾರಾಗಿರ್ತಾರೆ? ಉಪರಾಷ್ಟ್ರಪತಿಯವರು. ಇದು ಪದನಿಮಿತ್ತ ರಾಜ್ಯಸಭೆಯ ಅಧ್ಯಕ್ಷರು. ಉಪರಾಷ್ಟ್ರಪತಿಗಳು ಯಾವಾಗಲೂ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ. ಯಾವ ಸಭೆಗೆ? ರಾಜ್ಯಸಭೆಗೆ ಅಂತ ಕರಿತೀವಿ. ಅದು ಯಾವ ವಿಧಿಯ ಪ್ರಕಾರ ಅಂತ ಏನಾದ್ರು ಕೇಳಿದ್ರೆ ಅಂತಂದ್ರೆ 64ನೇ ವಿಧಿಯ ಪ್ರಕಾರ ಅಂತ ಹೇಳಿ ಹೇಳ್ಬೇಕು. ನೆಕ್ಸ್ಟ್ ನೋಡಿ, 65ನೇ ವಿಧಿ ಕೆಲವೊಂದ್ಸಲ ಏನಾಗುತ್ತಂದ್ರೆ ಭಾರತ ದೇಶದ ಪ್ರಪ್ರಥಮ ಪ್ರಜೆ ಆಗಿರ್ತಕ್ಕಂಥ ರಾಷ್ಟ್ರಪತಿಯವರ ಸ್ಥಾನ ಏನಾದರೂ ಖಾಲಿ ಆಗಿತ್ತು ಅಂತಂದ್ರೆ ಆ ರಾಷ್ಟ್ರಪತಿ ಸ್ಥಾನ ಖಾಲಿ ಆದಾಗ ಆಗ ಏನಾಗ್ತಾರಂದ್ರೆ ಈ ಉಪರಾಷ್ಟ್ರಪತಿಯವರು ಏನ್ ಮಾಡ್ತಾರಂದ್ರೆ ರಾಷ್ಟ್ರಪತಿಯ ಹಂಗಾಮಿ ಏನ್ ಮಾಡ್ತಾರಂದ್ರೆ ಹಂಗಾಮಿ ರಾಷ್ಟ್ರಪತಿ ಕೆಲಸ ಮಾಡ್ತಕ್ಕಂಥ ಒಂದು ಏನ್ ಮಾಡ್ತಾರ ಕಾರ್ಯ ಮಾಡ್ತಕ್ಕಂಥದ್ದು 65ನೇ ವಿಧಿ ಅಂತಕ್ಕಂಥದ್ದು. ರಾಷ್ಟ್ರಪತಿ ಸ್ಥಾನ ಖಾಲಿ ಆದಾಗ, ಸ್ಥಾನ ಖಾಲಿ ಆದಾಗ ಉಪರಾಷ್ಟ್ರಪತಿಯವರು ಏನ್ ಮಾಡ್ತಾರಂದ್ರೆ ಆ ಸ್ಥಾನವನ್ನ ಅಲಂಕರಿಸಿ ಆ ಕಾರ್ಯವನ್ನು ನೋಡ್ಕೊಂಡು ಹೋಗ್ತಾರಲ್ಲ, ಅದ್ರ ಬಗ್ಗೆ ಇರ್ತಕ್ಕಂಥ ಒಂದು ವಿಧಿ ಯಾವ್ದಂತಂದ್ರೆ 65. ಈ ಉಪರಾಷ್ಟ್ರಪತಿಯವರ ಬಗ್ಗೆ ಇರ್ತಕ್ಕಂಥ ಮತ್ತೊಂದು ಕೊನೆಯದಾಗಿರ್ತಕ್ಕಂಥ ಒಂದು ಮಾಹಿತಿ ಅಂದ್ರೆ 69. 69ನೇ ವಿಧಿ ಏನಾದ್ರು ಗೊತ್ತಾ? ಉಪರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನ ಬೋಧನೆ ಕೇಳ್ತದ. ಉಪರಾಷ್ಟ್ರಪತಿಯವರ ಪ್ರಮಾಣ ವಚನ ಅಂತ ಕರಿತೀವಿ, ಪ್ರಮಾಣ ವಚನ. ನೋಡಿ, ಇಷ್ಟು ಉಪರಾಷ್ಟ್ರಪತಿಯವರಿಗೆ ಸಂಬಂಧಪಟ್ಟಂತ ಒಂದು ಇದು 63. ಮತ್ತೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ. 63 ಭಾರತ ದೇಶಕ್ಕೊಬ್ಬ ಉಪರಾಷ್ಟ್ರಪತಿಯವರು ಇರ್ಬೇಕಂತಕ್ಕಂಥದ್ದು. 64 ಪದನಿಮಿತ್ತ ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಾರೆ ಯಾವಾಗಲೂ ಅವರು. 65 ರಾಷ್ಟ್ರಪತಿ ಸ್ಥಾನ ಖಾಲಿ ಆಯ್ತಂದ್ರೆ ಆಗ ಉಪರಾಷ್ಟ್ರಪತಿಯವರು ಆ ಸ್ಥಾನವನ್ನು ಅಲಂಕರಿಸಿಕೊಂಡು ಕಾರ್ಯವನ್ನು ಮಾಡಬೇಕು. 69 ಉಪರಾಷ್ಟ್ರಪತಿಯವರ ಪ್ರಮಾಣ ವಚನ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ಒಂದು ವಿಧಿ ಅಂತ ಹೇಳಿ ನಾವು ಇದನ್ನ ಕರಿತೀವಿ. ಇಷ್ಟು ವಿಧಿಗಳು ಯಾರಿಗೆ ಸಂಬಂಧಪಟ್ಟವು ಅಂತಂದ್ರೆ ಉಪರಾಷ್ಟ್ರಪತಿಯವರಿಗೆ ಸಂಬಂಧಪಟ್ಟಂತ ವಿಧಿಗಳು ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, 72 77ನೇ ವಿಧಿ ಬಹಳಷ್ಟು ಸಲ ರಿಪೀಟ್ ಆಗಿರ್ತಕ್ಕಂಥದ್ದು. ರಾಷ್ಟ್ರಪತಿಯವರಿಗಿರ್ತಕ್ಕಂಥ ಕ್ಷಮಾದಾನ ಅಧಿಕಾರ, ಕ್ಷಮಾದಾನ ಕರಿತೀವಿ. ಈಗ ಭಾರತ ದೇಶದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗೆ ಏನಾದ್ರು ಮಾನದಂಡ ಏನಾದ್ರು ವಿಧಿಸಿದ್ರ ಅಂತಂದ್ರೆ ಆಗ ರಾಷ್ಟ್ರಪತಿಯವರಿಗಿರ್ತಕ್ಕಂಥ ಒಂದು ಅಧಿಕಾರ ಯಾವ್ದಂತಂದ್ರೆ ಕ್ಷಮಾಪಣ ಅಥವಾ ಕ್ಷಮಾದಾನ ನೀಡುವ ಅಧಿಕಾರ ಯಾವ್ದಂತಂದ್ರೆ ಆರ್ಟಿಕಲ್ ಯಾವುದು? ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸುಮಾರು ಸಲ ರಿಪೀಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ 72 ಅಂತ ನಾವು ಅದನ್ನ ಕರಿತೀವಿ. 72 ಇದ್ರ ನಂತರ ಬರ್ತಕ್ಕಂಥದ್ದು
ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಧಿ 74 74ನೇ ವಿಧಿ. ಭಾರತ ದೇಶದಲ್ಲಿ ಪ್ರಧಾನಮಂತ್ರಿಗೆ ಸಹಾಯ ಮಾಡಲು ಒಂದು ಮಂತ್ರಿಮಂಡಲ ಬೇಕು. ಪ್ರಧಾನಮಂತ್ರಿಗೆ ಸಹಾಯ ಮಾಡಲು ಅಂದ್ರೆ ಮಂತ್ರಿಮಂಡಲ ರಚನೆ ಅಂತ ಕರಿತೀವಿ. ಮಂತ್ರಿ ಮಂಡಲ. 74ನೇ ವಿಧಿ, ಭಾರತ ದೇಶದಲ್ಲಿ ಪ್ರಧಾನಿಗೆ ಸಹಾಯ ಮತ್ತು ಸಹಕಾರ ನೀಡಲು ಒಂದು ಮಂತ್ರಿಮಂಡಲ ಇರಬೇಕಂತಕ್ಕಂಥದ್ದು 74. 74ನೇ ವಿಧಿ ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪ್ರಧಾನಮಂತ್ರಿ ನೇಮಕ ಬಗ್ಗೆ. ಪ್ರಧಾನ ಮಂತ್ರಿ ಅವರ ಬಗ್ಗೆ ನೇಮಕದ ಬಗ್ಗೆ. ಪ್ರಧಾನಮಂತ್ರಿ ಅವರು ನೇಮಕ ಮಾಡ್ತಕ್ಕಂಥವ್ರು ಯಾರು ಅಂತಂದ್ರೆ ಅಲ್ಲಿ ರಾಷ್ಟ್ರಪತಿ ಅವರು ನೇಮಕಾತಿ ಮಾಡ್ತಾರ. ಅಲ್ಲಿ 74 ಮತ್ತು 75ನೇ ವಿಧಿಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇವು ಬಹಳ ಸಲ ಸಿಟಿಯಲ್ಲಿ ರಿವಿಷನ್ ಆಗಿರ್ತಕ್ಕಂಥದ್ದು. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು 76ನೇ ವಿಧಿ, ಭಾರತದ ಅಟಾರ್ನಿ ಜನರಲ್ ಬಗ್ಗೆ. ಕಾನೂನು ಸಲಹೆಗಾರ ಅಂತ ಕರಿತೀವಲ್ಲ, ಅಟಾರ್ನಿ ಜನರಲ್ ಅಂತ ನಾವು ಅದನ್ನ ಕರಿತೀವಿ. ಇವೆಲ್ಲ ಈ 3 ಭಾಷೆಗಳು ರಿಪೀಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆಗಳು. 74 ಭಾರತದಲ್ಲಿ ಪ್ರಧಾನಮಂತ್ರಿಗೆ ಸಹಾಯ ಮಾಡ್ಬೇಕಂದ್ರೆ ಒಂದು ಮಂತ್ರಿಮಂಡಲ ಇರಬೇಕು. ಪ್ರಧಾನಮಂತ್ರಿ ನೇಮಕದ ಬಗ್ಗೆ ಭಾರತದಲ್ಲಿ ಇರ್ತಕ್ಕಂಥ ಅಟಾರ್ನಿ ಜನರಲ್ ಅಂತ ಕರಿತೀವಿ. ಭಾರತದ ಕಾನೂನು ಸಲಹೆಗಾರ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ವಿಧಿ 76. ಇವೆಲ್ಲ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆರ್ಟಿಕಲ್ಸ್. ಇವೆಲ್ಲ ಏನಾಗಿವೆ ಅಂತಂದ್ರೆ ಕೆಸೆಟ್, ನೆಟ್ ಮತ್ತು PH ಏನಾಗಿವೆ ಅಂತಂದ್ರೆ ಬಹಳ ಸಲ PhD ಒಂದು ಅರ್ಹತಾ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆಗಳು ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ಇಂಪಾರ್ಟೆಂಟ್ ಮಾತ್ರ ಹೇಳ್ತಾ ಇದೀನಿ, ನೆನಪಿಟ್ಕೊಳ್ರಿ. 79 79ನೇ ವಿಧಿ ಸಂಸತ್ತಿನ ರಚನೆ ಬಗ್ಗೆ ಹೇಳ್ತದೆ. ಸಂಸತ್ತಿನ ರಚನೆ 79 79ನೇ ವಿಧಿ. 80ನೇ ವಿಧಿ ರಾಜ್ಯಸಭೆಯ ರಚನೆ ಬಗ್ಗೆ ಹೇಳ್ತಾ. 81ನೇ ವಿಧಿ ಲೋಕಸಭೆ ರಚನೆ ಬಗ್ಗೆ ಹೇಳ್ತದೆ. ಈ 3 ಆರ್ಟಿಕಲ್ಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಏನ್ ಮಾಡ್ಬೇಕಂದ್ರೆ ಮತ್ತೊಂದ್ಸಲ ರಿಪೀಟ್ ಮಾಡ್ತಾ ಇದೀನಿ. ಸಂಸತ್ತಿನ ರಚನೆಗೆ ಸಂಬಂಧಪಟ್ಟತಕ್ಕಂಥ ವಿಧಿ ಯಾವ್ದು ಅಂತ ಹೇಳಿ ಬಹಳ ಸಲ ಪ್ರಶ್ನೆ ಕೇಳ್ತಿರ್ತಾರೆ. ಏನ್ ನೆನ್ಪಿಡ್ಬೇಕು? 79 ಸಂಸತ್ತು, 80 ರಾಜ್ಯಸಭೆ, 81 ಲೋಕಸಭೆ. ಸಂಸತ್ತಿನ 2 ಮನೆಗಳಾಗಿರ್ತಕ್ಕಂಥ ರಾಜ್ಯಸಭೆ ಮತ್ತು ಲೋಕಸಭೆಯ ರಚನೆ ಯಾವ ರೀತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಒಂದು ಆರ್ಟಿಕಲ್ಸ್ಗಳು. ಇವೆಲ್ಲ ಆರ್ಟಿಕಲ್ ಬಹಳಷ್ಟು ಇಂಪಾರ್ಟೆಂಟ್. 448 ಆರ್ಟಿಕಲ್ ನೆನ್ಪಿಡಿದ ಅವಶ್ಯಕತೆ ಇಲ್ಲ. ನಾವು ಹೇಳ್ತಕ್ಕಂಥ ಇಷ್ಟೆಲ್ಲ ಆರ್ಟಿಕಲ್ ನೆನ್ಪಿಟ್ಕೊಂಡ್ರೆ ಅಂತಂದ್ರೆ ಯಾವುದೇ ಪ್ರಶ್ನೆ ನಿಮಗೆ ಮಿಸ್ಟೇಕ್ ಆಗಲ್ಲ ಅಂತಕ್ಕಂಥದ್ದು. ನೋಡಿ, ಕೊನೆಯದಾಗಿ ನೋಡಿ ಇಲ್ಲಿ 89 ಇಂಪಾರ್ಟೆಂಟ್. 89ನೇ ವಿಧಿ ಅಂತಕ್ಕಂಥದ್ದು. 89 ರಾಜ್ಯಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಬಗ್ಗೆ ಮಾಹಿತಿ ಕೊಡಿ. ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ. ರಾಜ್ಯಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥದ್ದು. ನೆಕ್ಸ್ಟ್ ಫೈನಲ್ ಕೊನೆಯದಾಗಿ 99ನೇ ವಿಧಿ ಲೋಕಸಭೆಯ ಸ್ಪೀಕರ್. ಇದು ಬಹಳ ಸಲ ಸಿಟಿಯಲ್ಲಿ ಪ್ರಶ್ನೆ ಕೇಳ. ಲೋಕಸಭೆಯ ಸ್ಪೀಕರ್ ಸಭಾಪತಿ ಅಂತ ಕರಿತೀವಲ್ಲ, ಸಭಾಪತಿ. ಏನಾಗುತ್ತೆ ನೋಡಿ ಇಲ್ಲಿ 89ನೇ ವಿಧಿ ರಾಜ್ಯಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥದ್ದು. 93ನೇ ವಿಧಿ ಲೋಕಸಭೆಯ ಸ್ಪೀಕರ್ ಅಂತ ಕರಿತೀವಲ್ಲ, ಸಭಾಪತಿ ಅವರ ಬಗ್ಗೆ ಮಾಹಿತಿ. ಅಂದ್ರೆ ಲೋಕಸಭೆಯ ಸಭಾಪತಿ ಹೆಂಗ್ ರಚನೆ ಆಗ್ತಾರೆ, ಅವ್ರು ಹೆಂಗ್ ಆಯ್ಕೆ ಆಗ್ತಾರೆ, ಅವರ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಕೊಡ್ತಕ್ಕಂಥದ್ದು ಆರ್ಟಿಕಲ್ 93 ಅಂತಕ್ಕಂಥದ್ದು. ಇಲ್ಲಿಯವರೆಗೆ ನಾವೇನ್ ಮಾಡಿವಿ ಅಂತಂದ್ರೆ ಕೆಸೆಟ್ ಪೇಪರ್ 1 ಇದೆಯಲ್ಲ, ಅದರಲ್ಲಿ ಸುಮಾರು ಇಲ್ಲಿಂದ 1ನೇ ವಿಧಿಯಿಂದ ಆರಂಭವಾಗಿ 100 ವಿಧಿಗಳಿದಾವೆ. ನಾನು ಹೇಳ್ತಕ್ಕಂಥ 448 ಅಲ್ಲಿ 1ರಿಂದ 100ರವರೆಗಿನ ವಿಧಿಗಳ ಬಗ್ಗೆ ಎಲ್ಲ ಮಾಹಿತಿಯನ್ನ ಕೊಟ್ಟಿದ್ದೀನಿ. ಇದರಲ್ಲಿ ಎಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯಗಳನ್ನ ಸಂಪೂರ್ಣವಾಗಿ ವಿಶ್ಲೇಷಣೆಯನ್ನ ಮಾಡಿದ್ದೀನಿ. ಈಗ ಮುಂದಿನ ಕ್ಲಾಸ್, ನೆಕ್ಸ್ಟ್ ಕ್ಲಾಸ್ ಏನ್ ಮಾಡೋಣ ಅಂತಂದ್ರೆ 101ರಿಂದ 200 ವಿಧಿಗಳಲ್ಲಿ ಯಾವ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂಶಗಳು ಬರ್ತಾವ ಅಂತಕ್ಕಂಥ ಬಗ್ಗೆ ನೋಡೋಣ. ನಾವು ಇನ್ನು ಮುಂದೆ ಕೆಸೆಟ್ಗೆ ಸಂಬಂಧಪಟ್ಟಂತೆ ಕೆಸೆಟ್ ಮತ್ತು ನೆಟ್, ವಿಶೇಷವಾಗಿ ಥಿಯರಿ ಇರ್ಬೋದು, ಥಿಂಕರ್ಸ್ ಇರ್ಬೋದು, ಅಲ್ಲಿ ಅದಕ್ಕ ಬಹಳಷ್ಟು ದೀರ್ಘ ಎಲ್ಲ ನೋಟ್ಸ್ ಗಳನ್ನ ರೆಡಿ ಮಾಡಿಕೊಂಡು
KCET ಗೆ ವಿಶೇಷವಾಗಿ ಒಂದು ಟೀಮ್ ರೇಡ್ ಮಾಡ್ಕೊಂಡು ಕ್ಲಾಸ್ ಮಾಡ್ತಕ್ಕಂಥ ಒಂದು ವಿಚಾರ ಕೂಡ ನಮ್ ಕಡೆ ಇದೆ. ಆ ಎಲ್ಲಾ ವಿಷಯಗಳ ಬಗ್ಗೆ ಮಾಹಿತಿಯನ್ನ ಕೊಡೋಣ. ಇಲ್ಲಿ ಲಕ್ಷ್ಮಿ ಸ್ಪರ್ಧಾ ಅಕಾಡೆಮಿ ಮಾನ್ಯ ಅಂತಕ್ಕಂಥದ್ದು ಇದು ಒಂದು ಉತ್ತಮ ಬೆಳವಣಿಗೆ. ಎಲ್ಲ ಸ್ಪರ್ಧಾ ಮಿತ್ರರು ಬಹಳಷ್ಟು ಸಬ್ಸ್ಕ್ರೈಬ್ ಮಾಡ್ಬೇಕು, ಅದ್ರ ಜೊತೆ ಲೈಕ್ ಮತ್ತು ಶೇರ್ ಮಾಡ್ರಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.